ಕೆಲವೇ ಕ್ಷಣಗಳಲ್ಲಿ ಇವನು ರಾಣಾ ಮುಂಬೈ ದಾಳಿಯ ಉಗ್ರ ಭಾರತಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ. ಇವನು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಲ್ಯಾಂಡ್ ಆಗ್ತಾನೆ, ಇಲ್ಲಿ ಬರ್ತಾ ಇದ್ದಾನೆ ಅವನು ಅಂತ ಹೇಳಿ ಮಾಹಿತಿ ಇದೆ. ರಾಣನನ್ನು ಭಾರತಕ್ಕೆ ಕರ್ಕೊಂಡು ಬರ್ತಾ ಇರೋದು NIA ಅಧಿಕಾರಿಗಳು. ಭಾರತಕ್ಕೆ ಬಂದ ನಂತರ NIA ಅಧಿಕಾರಿಗಳಲ್ಲಿ ವಶಕ್ಕೆ ಪಡ್ಕೊಳ್ತಾರೆ. ಬಳಿಕ ಪಟಿಯಾಲ ಹೌಸ್ ಕೋರ್ಟ್ಗೆ ಇವನನ್ನು ಹಾಜರುಪಡಿಸ್ತಾರೆ. ಅನಂತರ ಕೆಲವು ಚೆಕಪ್ಗಳಿರ್ತವೆ. ಒಂದು ಉಗ್ರ ತಹಾವೂರ್ ರಾಣನನ್ನು ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಮಾಹಿತಿ ಇದೆ. ಮುಂಬೈ ದಾಳಿಯಲ್ಲಿ ಒಟ್ಟು 166 ಮಂದಿ ಸಾವನ್ನಪ್ಪುತ್ತಾರೆ. ರಾಣಾ ಮೇಲೆ ಡಿಸೆಂಬರ್ 2011ರಲ್ಲಿ ಚಾರ್ಜ್ ಶೀಟನ್ನು ಹಾಕಿದ್ದು NIA ತಂಡ. 134 ಸಾಕ್ಷಿಗಳ ಹೇಳಿಕೆಗಳನ್ನು ಇವನ ವಿಚಾರದಲ್ಲಿ ಉಲ್ಲೇಖ ಮಾಡಲಾಗಿತ್ತು. 210 ದಾಖಲೆಗಳು ಮತ್ತು 106 ಇಮೇಲ್ಗಳು ಕೂಡ ಇಲ್ಲಿ ಉಲ್ಲೇಖ ಆಗ್ತವೆ. ರಾಣಾಗೆ ಹೈಫೈ ಭದ್ರತೆ ಇದೆ. ನೋಡಿ, ಇವನು 166 ಜನ ಸಾಯಿಸಿದ್ರು ಕೂಡ ಬೇರೆ ದಾರಿ ಇಲ್ಲ, ಕಾನೂನು ಆಗಿದೆ. ಇವನಿಗೆ ಹೈಫೈ ಭದ್ರತೆ. ದೆಹಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಭಾರೀ ಬಿಗಿ ಭದ್ರತೆ ಕಲ್ಪಿಸಲಾಗುತ್ತೆ. ಇವನಿಗೆ NIA ಅಧಿಕಾರಿಗಳು ಬಂದೋಬಸ್ತ್ ಮಾಡಿದ್ದಾರೆ. ರಾಣಾ ಕರ್ಕೊಂಡು ಹೋಗಲಿಕ್ಕೆ ಬುಲೆಟ್ ಪ್ರೂಫ್ ವಾಹನ ಬಂದಿದೆ. ಇಲ್ಲಿ ಗೊತ್ತಿಲ್ಲ, ಇವನು ಹೋಗ್ತಿರ್ತಕ್ಕಂಥ ವಾಹನದ ಮೇಲೆ ಯಾರು ದಾಳಿ ಮಾಡಿಬಿಡ್ಬಹುದು. ಇವನೇನಾದರೂ ಬಾಯಿ ಬಿಟ್ಟರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಇನ್ನೂ ಮುಜುಗರ ಆಗುತ್ತೆ, ನಾವು ಸಿಕ್ಕಾಕೊಳ್ತೀವಿ ಇತ್ತು ಯಾವುದೋ ಒಂದು ದೇಶಕ್ಕೆ ಅನ್ನಿಸ್ಬಹುದು. ಹಾಗಾಗಿ ಅವನಿಗೊಂದು ಬುಲೆಟ್ ಪ್ರೂಫ್ ವಾಹನವನ್ನು ಕರ್ಕೊಂಡು ಹೋಗಿ ಅಲ್ಲಿಂದ ಇವನನ್ನು ತಿಹಾರ್ ಜೈಲಿಗೆ ಕರ್ಕೊಂಡು ಹೋಗೋದು ಅಂತ. ವಿಮಾನ ನಿಲ್ದಾಣದ ಹೊರಗೂ ಒಳಗೂ ಪೊಲೀಸರು ಒಂದು ಕಡೆ ಅಲರ್ಟ್ ಆಗಿದ್ದಾರೆ. ಮಾರ್ಕ್ಸ್ಮನ್ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಕಾರು. ಬುಲೆಟ್ನಿಂದ ಮಾತ್ರವಲ್ಲ, ಗ್ರೆನೇಡ್ ಹಾಕಿದ್ರೂ ಕೂಡ ಆ ಕಾರ್ ಮೇಲೆ ಏನೂ ಆಗಲ್ಲ. ಈ ಭಯೋತ್ಪಾದಕನನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು ಅಂಥೇಳಿ ಈ ವಾಹನವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. कांग्रेस सरकार के समय हम जिस होटल में खड़े हैं, यहीं पर आतंकवादियों ने हमला किया था. ये होटल पे लोगों की जान गई थी, लेकिन कांग्रेस की सरकार ने कुछ किया नहीं आरोपियों के ऊपर सख्त सजा दिलाने के लिए. बल्कि जो पकड़ा गया था कसम उसको भी बिरयानी खिलाते. ये मोदी जी का दृढ़ संकल्प था कि जिन लोगों ने हमारी देश पर